ಹೂ ಇಸ್ ದ ಟ್ರೂ ಎಂಟರ್ಟೈನರ್ ಆಫ್ ಬಿಗ್ ಬಾಸ್ ಹೌಸ್ ಅಂತ ಯಾರು ಅಂತ ನೆನ್ನೆ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಯ್ತು ಅನ್ಸುತ್ತೆ ಎಲ್ಲರಿಗೂ. ಕಾಮಿಡಿ ಅಂತ ಬಂದರೆ, ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಗಿಲ್ಲಿ ಬಿಟ್ರೆ ಅಲ್ಲಿ ಮೀರ್ಸಕ್ಕೆ ಯಾರ ಕೈಲೂ ಆಗಲ್ಲ. ಅಷ್ಟು ನಗಿಸ್ತಾರೆ. ಯಾಕಂದ್ರೆ ಎಕ್ಸಾಂಪಲ್ ನಾವೇ ಬಿದ್ದು ಬಿದ್ದು ನಕ್ಕಿ ಅಷ್ಟು ಅದೇನೋ ನಿಂಬೆಹಣ್ಣಿಂದು ಇದನ್ನು ಕುಡಿಯೋದಾಗಿರ್ಬೋದು, ವ್ಯಾಕ್ಸಿನ್ ಕೀಳೋದಾಗಿರ್ಬೋದು, ಹೊಡೆಯೋದಾಗಿರ್ಬೋದು, ಪ್ರತಿ ಒಂದರಲ್ಲೂ ಎಂಟರ್ಟೈನ್ಮೆಂಟು ಅಂತ ಬಂದರೆ ಗಿಲ್ಲಿ ಬಿಟ್ಟರೆ ಅಲ್ಲಿ ಎಂಟರ್ಟೈನ್ಮೆಂಟ್ ಯಾರೂ ಇಲ್ಲ. ಬಟ್ ಧ್ರುವಂಥವರು ಯಾವ ಥರ ಎಂಟರ್ಟೈನ್ಮೆಂಟ್ ಮಾಡಿದರು ಅಂತ ಗೊತ್ತಾಗಲಿಲ್ಲ. ಒಟ್ಟು ಕಿಚ್ಚ ಅವರ ವೈಯಕ್ತಿಕ ಚಪ್ಪಾಳೆ ಅದು ನಮಗೂ ಸಂಬಂಧ ಇಲ್ಲ. ಅದು ಅವ್ರ ಪರ್ಸ್ನಲ್, ಅವ್ರು ಬಿಟ್ಟಾಕ್ಬಿಡಿ, ಅದು ಏನಕ್ಕನ ಅವ್ರು ಕೊಡಲಿ. ಅದಾದಮೇಲೆ ಈಗ ಸ್ವಲ್ಪ ಬೇಜಾರಾಗಿದ್ದೇನು ಅಂದರೆ, ಹಳೆ ದಿನಕ್ಕೆ ಹೋದ್ಮೇಲೆ ರಕ್ಷಿತ್ ಅವ್ರದ್ದು ಅದು ಅಶ್ವಿನಿ ಅವ್ರದ್ದು ಅದೇನೋ ಬಿಟ್ಬಿಡಿ. ಬಟ್ ಕಾವ್ಯ ಅವರೇ, ನಿಮ್ಮನ್ನು ಅವರು ರೇಗಿಸಿರಲಿಲ್ಲ ಅಂದಿದ್ರೆ ನಿಮ್ಮ ಜರ್ನಿ ಎಲ್ಲೋ ಒಂಥರ ಫ್ಲಾಪ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಅಷ್ಟು ನಿಮ್ಮನ್ನು ಜೋಪಾನವಾಗಿ ಕರ್ಕೊಂಡು ಫಿನಾಲೆ ತನಕ ಬಂದಿದ್ದಾರೆ. ನಿಮ್ಮನ್ನು ಇಷ್ಟು ಇದನ್ನು ಮಾಡಿದವ್ರಿಗೆ ಸ್ವಲ್ಪ ಏನು ಅಷ್ಟು ಇದನ್ನು ಹೇಳ್ಬಾರ್ದಾಯಿತು, ಬೇಕೆ ಮೊದಲೇ ತಡಿಬೋದಾಯಿತು. ಬಟ್ ನೀವು ತಡಿಲಿಲ್ಲ. ಅದಾದಮೇಲೆ ಈಗ ಹೇಳಿದ್ರು ಪ್ರಯೋಜನ ಇರ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಅದನ್ನ ಹೇಳ್ಬಾರ್ದಾಯಿತು ಆ ಸ್ಟೇಟ್ಮೆಂಟ. ನನ್ನ ಅನಿಸಿಕೆ ಪ್ರಕಾರ ನೀವು ಹೇಳಿದ್ದು ಅದು ತಪ್ಪು. ಅದಾದಮೇಲೆ ಯಾರ್ಯಾರಿಗೆ ಏನೇನು ಉಡುಗೊರೆ ಕೊಡ್ತೀರಾ, ನಿಮಗೆ ಏನಾನ ಮನಸ್ತಾಪ ಆಗಿದ್ರೆ ಅದು ಇದು ಅಂತ ಹೇಳಿದ್ಕೆ ಎಲ್ಲರೂ ಒಬ್ಬೊಬ್ರಿಗೆ ಕೊಟ್ಟರು. ಗಿಲ್ಲಿ ಅವರ ಬ್ರೇಸ್ಲೆಟ್ ಅದೇನೋ ಇತ್ತಲ್ಲ ಕೈಗೆ ಹಾಕೊಳೋದು, ಅದನ್ನು ಕಾವ್ಯವ್ರಿಗೆ ಕೊಟ್ಟು ಕಾವ್ಯವರು ಗಿಲ್ಲಿ ಅವ್ರಿಗೆ ಭಾಷಣಿಗೆ ಕೊಟ್ಟರು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು. ಅದಾದಮೇಲೆ ಟಾಸ್ಕು ಅದೇನು ಆಡಬಾರ್ದು, ಗೋಡೆ ಮೇಲೆ ಚಿತ್ರ ಬಿಡಿಸಿ ಹಾಡನ್ನ ಕಂಡುಹಿಡಿಯೋದು, ಅದು ಸಖತ್ತಾಗಿ ಮಾಡಿದರು ಅಂತ ಹೇಳ್ಬೋದು. ಒಂದು ಡಿನ್ನರ್ ಆಗಿರ್ಬೋದು, ಇಲ್ಲ ಬೆಳಗ್ಗೆ ಊಟ ಆಗಿರ್ಬೋದು, ಯಾವುದೋ ಒಂದು ಬತ್ತೈತೆ ಅಂತ ಕಿಚ್ಚ ಸುದೀಪ್ ಸರ್ ಹೇಳಿದರು. ಅಷ್ಟು ಆಯಿತು ಬಿಗ್ ಬಾಸಲ್ಲಿ. ಒಟ್ಟು ಎಂಟರ್ಟೈನ್ಮೆಂಟ್ ಅಂದರೆ ಗಿಲ್ಲಿನ ಮಿಸ್ಸಕ್ಕೆ ಯಾರ ಕೈಲೂ ಆಗಲ್ಲ ಅಂತಲೇ ನಾನು ಹೇಳ್ತೀನಿ. ಅಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಟ್ರೂ ಎಂಟರ್ಟೈನ್ಮೆಂಟ್ ಅಂದರೆ ಗಿಲ್ಲಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಸೇವ್ ಆಗ್ಬೇಕಾರೆ ಬರೀ ಎವಿಕ್ಟ್ ಆಗ್ತೀರಾ ಅಂತ ಒಂದು 4 ಸ್ಪೀಚ್ ಕೊಟ್ಟಿದ್ದಕ್ಕೆ ಅಷ್ಟು ಕ್ರೇಜಲ್ಲಿ ಚಪ್ಪಾಳೆ, ಬರೀ ಸಣ್ಣ ಡೈಲಾಗ್ಗಳಿಗೆ ಅಷ್ಟು ಬಂದಮೇಲೆ ಇನ್ನು ಫೈನಲಲ್ಲಿ ಶಾ ರೇಂಜಿಗೆ ಚಪ್ಪಾಳೆ ಸಿಳ್ಳು ಬರ್ತವೆ ಅಂತ ಅದು ಹೇಳೋಕ್ಕೆ ಎಕ್ಸ್ಪ್ಲೇನೇ ಇಲ್ಲ. ಅಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅದಾದಮೇಲೆ ಕೊನೆಗೆ ಗಿಲ್ಲಿ ಅವರು ಸೆಕೆಂಡಾಗಿ ಸೇವ್ ಆಗ್ತಾರೆ ಈ ವಾರದ. ಅದಾದಮೇಲೆ ಎಲ್ಲ ಪ್ರತಿಯೊಬ್ಬರು ಸೇವ್ ಆಗ್ತಾರೆ. ಕೊನೆಗೆ ರಘು ಹಾಗೂ ರಾಶಿಕಾ ಅವರು ಬರ್ತಾರೆ. ರಾಶಿಕಾ ಅವರು ಈ ವಾರ ಮನೆಯಿಂದ ಹೊರಗೆ ಹೋಗಲು ಎವಿಕ್ಟ್ ಆಗ್ತಾರೆ. ರಘು ಅವರು ಕೊನೆಗೆ ಸೇವ್ ಆಗಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಇಷ್ಟು ಬಿಗ್ ಬಾಸಲ್ಲಿ ನಡೀತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.